ನಮಸ್ತೆ ವೀಕ್ಷಕರೇ, ಇವತ್ತು ಹೀರೆಕಾಯಿಯಲ್ಲಿ ಒಂದು ರುಚಿಯಾದ ಕೂಟು ಮಾಡೋಣ. ಹೀರೆಕಾಯಿ ಕೂಟು ಮಾಡಲು ಒಂದು ದೊಡ್ಡ ಹೀರೆಕಾಯಿಯನ್ನು ತೆಗೆದುಕೊಂಡಿದ್ದೀನಿ. ಮೊದಲಿಗೆ ಚೆನ್ನಾಗಿ ತೊಳೆದು ತೊಟ್ಟನ್ನು ಕಟ್ ಮಾಡಿಕೊಳ್ಬೇಕು ಹಾಗೂ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಹೀರೆಕಾಯಿ ಸಿಪ್ಪೆಯನ್ನು ಉಪಯೋಗಿಸಿ ರುಚಿಯಾದ ಚಟ್ನಿಯನ್ನು ಮಾಡಬಹುದು. ನಾನು 2 ಚಟ್ನಿ ರೆಸಿಪಿ ನನ್ನ ಚಾನೆಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡದಿದ್ದರೆ ಹೋಗಿ ನೋಡ್ಕೊಂಡು ಬನ್ನಿ. ಹೀರೆಕಾಯಿ ಸಿಪ್ಪೆಯಲ್ಲಿ ತುಂಬ ವಿಟಮಿನ್ಗಳು ಇರ್ತದೆ. ರುಚಿಯಾದ ಚಟ್ನಿಯನ್ನು ನೀವು ಮಾಡ್ಬೋದು. ಈ ಥರ ನೀಟಾಗಿ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಆಮೇಲೆ ಹೀರೆಕಾಯಿಯನ್ನು ಕಟ್ ಮಾಡಿಕೊಳ್ಳೋದು. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗ್ತದೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಇದರಿಂದ ನನಗೂ ತುಂಬ ಉಪಯೋಗ ಆಗುತ್ತೆ ಚಾನೆಲ್ ಗ್ರೋ ಆಗಲಿಕ್ಕೆ. ಈಗ ನಾನು ಹೀರೆಕಾಯಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಕಟ್ ಮಾಡಿಕೊಳ್ಬೇಕು. ಆಮೇಲೆ ಬೇಯಿಸುವಂಥದ್ದು. ನಾನಿಲ್ಲಿ 1 ಹೀರೆಕಾಯಿಯನ್ನು ಉಪಯೋಗಿಸಿದ್ದೇನೆ. ಈಗ ಹೀರೆಕಾಯಿ ತುಂಡುಗಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಬೇಯಿಸ್ಕೊಳ್ಳುವಂಥದ್ದು. ಹೀರೆಕಾಯಿ ಎಳೆದಾಗಿದ್ದರೆ ಹಾಗೆ ಸ್ಟವ್ ಮೇಲೆ ಬೇಯಿಸ್ಕೊಳ್ಳಿ. ಸ್ವಲ್ಪ ಬೆಳೆದದ್ದಾಗಿದ್ದರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ನಾವಿಲ್ಲಿ ಎಳೆದಾದ ಹೀರೆಕಾಯಿಯನ್ನು ಉಪಯೋಗಿಸಿದ್ದೇವೆ. ಹಾಗೆ ಸ್ಟವ್ ಮೇಲೆ ಬೇಯಿಸ್ಕೊಳ್ತಾ ಇದ್ದೇವೆ. ಸಪೋಸ್ ನೀವು ಸ್ವಲ್ಪ ಬೆಳೆದ ಹೀರೆಕಾಯಲ್ಲಿ ಮಾಡ್ತಾ ಇದ್ದರೆ ತೊಗರಿಬೇಳೆ ಬೇಯಿಸ್ಕೊಳ್ಳುವಾಗ ಜೊತೆಗೇ ಬೇಯಿಸ್ಕೊಳ್ಬಹುದು. ಇದು ಬೇಯ್ತಾ ಇರಲಿ. ಕುಕ್ಕರಲ್ಲಿ ನಾನು ತೊಗರಿಬೇಳೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. 2 ಹಿಡಿಗಳಷ್ಟು ತೊಗರಿಬೇಳೆಯನ್ನು ತೆಗೆದುಕೊಂಡು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ಇಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ತೊಗರಿಬೇಳೆ ಬೆಂದು ಸಿದ್ಧವಾಗಿದೆ. ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ನಿಂಬೆಹಣ್ಣು ತೆಗೆದುಕೊಂಡಿದ್ದೀನಿ. ಹೀರೆಕಾಯಿ ಬೇಯ್ತಾ ಇದೆ. ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಬೇಯಿಸುವಾಗಲೇ ಸೇರಿಸ್ಕೊಳ್ತೀನಿ. ಮತ್ತು ಸ್ವಲ್ಪನ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ನಿಮಗೆ ಹೆಚ್ಚಿನ ಖಾರ ಬೇಡ ಅಂದರೆ ಒಗ್ಗರಣೆಯಲ್ಲಿ ಮಾತ್ರ ಹಾಕ್ಕೊಳ್ಳಿ. ಈಗ ಹೀರೆಕಾಯಿ ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ಹೊತ್ತಿನಲ್ಲಿ ಇದು ಆಗುತ್ತೆ. ಆಮೇಲೆ ತೊಗರಿಬೇಳೆಯನ್ನು ಸೇರಿಸ್ಕೊಳ್ಳೋದು. ತುಂಬ ಎಳೆಯದಾದ ಹೀರೆಕಾಯಿಯನ್ನು ಕುಕ್ಕರಲ್ಲಿ ಬೇಯಿಸಲಿಕ್ಕೆ ಹೋದರೆ ಜೊತೆಗೆ ತೊಗರಿಬೇಳೆ ಜೊತೆಗೆ ಅದು ಕರಡಿ ಹೋಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಸ್ಟವ್ ಮೇಲೆ ಬೇಯಿಸ್ಕೊಳ್ತಾ ಇದ್ದೇವೆ. ಇದೇ ಥರ ಕೂಟನ್ನು ನೀವು ಸೋರೆಕಾಯಿಯಲ್ಲೂ ಮಾಡಬಹುದು. ಸೋರೆಕಾಯಿ ಕೂಟು ಕೂಡ ಬಹಳ ರುಚಿಯಾಗಿರುತ್ತದೆ. ಕೆಲವು ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಕೂಟನ್ನು ಮಾಡಬಹುದು. ಹೆಚ್ಚಿನ ಕೆಲಸವೂ ಇಲ್ಲ. ಬೇಳೆ ಬೇಯಿಸ್ಕೊಳ್ಳೋದು, ತರಕಾರಿ ಬೇಯಿಸ್ಕೊಳ್ಳೋದು, ಅದಕ್ಕೆ ಹಾಕೋದು, ಮತ್ತು ಒಗ್ಗರಣೆ ಕೊಡೋದು, ಮೇಲಿಂದ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋದು. ಕೂಟಿಗೆ ಯಾವಾಗಲೂ ಸ್ಟ್ರಾಂಗಾಗಿ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಥರ ತರಕಾರಿನ ಬೇಯಿಸ್ಕೊಳ್ಬೇಕು. ತರಕಾರಿ ಬೆಂದಿದೆ. ಈಗ ಬೇಯಿಸಿದ ತೊಗರಿಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸಬೇಕು. ಈ ಕೂಟನ್ನು ನಾವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೇವೆ. ಈ ಥರ ಮಾಡಿಕೊಂಡ್ರೆ ಅನ್ನಕ್ಕೂ ರುಚಿಯಾಗಿರ್ತದೆ, ಚಪಾತಿಗೂ ರುಚಿಯಾಗಿರ್ತದೆ. ಆಮೇಲೆ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು.
ನೋಡಿ ಫ್ರೆಂಡ್ಸ್, ಕೂಟು ಕುದೀತಾ ಇದೆ. ಈಗ ನಾವು 1 ಹಿಡಿಯಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಳುವ ಸಮಯ. ಕುದಿ ಬಂದಾಗ ಮೇಲಿಂದ ತೆಂಗಿನ ತುರಿಯನ್ನು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಳ್ಬಹುದು. ಈ ಥರ ಚೆನ್ನಾಗಿ ಕುದಿಬೇಕು. ನೋಡಿ, ನಾನು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಆಮೇಲೆ ಒಗ್ಗರಣೆಯನ್ನು ಹಾಕಿಕೊಳ್ಳುವಂಥದ್ದು. ಈಗ ನಾನು ಕೂಟನ್ನು ಒಲೆಯಿಂದ ಇಳಿಸ್ಕೊಳ್ತೇನೆ. ಆಮೇಲೆ ಒಗ್ಗರಣೆ ಪಾತ್ರೆ ಇಟ್ಟು ಒಗ್ಗರಣೆಯನ್ನು ಹಾಕ್ಕೊಳ್ತೇನೆ. ಒಗ್ಗರಣೆಗೆ 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕೆಂಪು ಮೆಣಸು, ಒಗ್ಗರಣೆ ಆಗ್ತಾ ಇದೆ ನೋಡಿ. ಕೊನೆಯಲ್ಲಿ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೇಕು. ವಿಡಿಯೋವನ್ನು ಸರಿಯಾಗಿ ನೋಡಿ. ನಾನಿಲ್ಲಿ 1 ಪಿಂಚಿನಷ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಪೌಡರ್ ಹಿಂಗು ಹಾಕ್ತಾ ಇದ್ದರೆ ಅದನ್ನು ಹಾಕ್ಕೊಳ್ಬಹುದು. ಒಗ್ಗರಣೆ ಆಗಿ ಗ್ಯಾಸ್ ಆಫ್ ಮಾಡಿ ಆಮೇಲೆ ಮೇಲಿನಿಂದ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋದು. ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಆಗಿದೆ. ಈಗ ನಾನು ಚಿಕ್ಕದಾಗಿ ಕತ್ತರಿಸಿದ ಹಸಿಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಸಿಟಿಯುತ್ತಲ್ಲ, ಅದಕ್ಕೆ ಇದನ್ನು ಮುಚ್ಚಳ ಮುಚ್ಚಿ ಇಟ್ಕೊಳ್ತಾ ಇದ್ದೇನೆ ಸ್ವಲ್ಪ ಹೊತ್ತು. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಆಗಿದೆ. ಇದನ್ನು ಕೂಟಿಗೆ ಹಾಕ್ಕೊಳ್ತಾ ಇದ್ದೇವೆ. ಕೂಟಿಗೆ ಒಗ್ಗರಣೆ ಯಾವಾಗಲೂ ಸ್ಟ್ರಾಂಗ್ ಆಗಿ ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ಜೀರಿಗೆಯನ್ನು ಹಾಕ್ಕೊಳ್ಬಹುದು. ಆಮೇಲೆ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸವನ್ನು ಹಿಂಡಿಕೊಳ್ಬೇಕು. ಒಗ್ಗರಣೆ ಹಾಕಿದ ಮೇಲೆ ಸ್ವಲ್ಪ ಹೀಗೆ ಪಾತ್ರೆಗೆ ಹಾಕ್ಕೊಂಡ್ರೆ ರುಚಿ ಇನ್ನೂ ಜಾಸ್ತಿ ಆಗ್ತದೆ. ಕೂಟು ಒಂದು ಸುಲಭವಾದ ರೆಸಿಪಿ, ನೀವು ಮಾಡಿ ನೋಡಿ. ಇನ್ನು ಕೊನೆಯಲ್ಲಿ ನಿಂಬೆ ರಸವನ್ನು ಸೇರಿಸಿದರೆ ಕೂಟು ರೆಡಿ ಆಗುತ್ತೆ. ನಾನಿಲ್ಲಿ ಅರ್ಧ ಹೋಳು ನಿಂಬೆ ರಸವನ್ನು ಉಪಯೋಗಿಸ್ಕೊಳ್ತಿದ್ದೀನಿ. ಕೂಟು ಸಿದ್ಧವಾಗಿದೆ. ಮುಚ್ಚಳ ಮುಚ್ಚಿ ಇಡಿ. ಆಮೇಲೆ ನೀವು ಊಟಕ್ಕೆ ಉಪಯೋಗಿಸುವ ಟೈಮಲ್ಲಿ ಮುಚ್ಚಳ ಓಪನ್ ಮಾಡಿ ಸರ್ವ್ ಮಾಡುವಂಥದ್ದು. ಈ ರೆಸಿಪಿಯನ್ನು ನೀವು ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.